ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಕೂಡ ಮುಗಿಸಿದ್ದಾಯಿತು. ನೋಡಿ, ನಾನು ಇನ್ನೂ ಏನು ರೆಡಿಯಾಗಿಲ್ಲ, ಜಸ್ಟ್ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಅಷ್ಟೇ. ಇವತ್ತು ನಂದು ಸೆಕೆಂಡ್ ಡೇ ಕೆಲ್ಸಕ್ಕೆ ಹೋಗ್ತಾ ಇರೋದು. ಬಟ್ ನಾನು ಹೇಳಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಬಟ್ ಇನ್ನೂ ಸಮಯ ತಗೊಳುತ್ತೆ, ಯಾಕಂದರೆ ಇವಾಗ ನನಗೆ ಫುಲ್ ಟ್ರೈನಿಂಗ್ ನಡೀತಾ ಇದೆ. ಸೊ ಹಂಗಾಗಿ ನಾನು ಇನ್ನೂ ಏನು ಕೆಲಸ ಮಾಡ್ತಿಲ್ಲ. ಅಲ್ಲಿ 1 ವೀಕ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಆದಮೇಲೆ ನನಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಹೆಂಗೆ ಅಂತೆಲ್ಲ ನೋಡಿಕೊಂಡು ಓಕೆ ನಾನು ಕೆಲಸ ಮಾಡಬಹುದು ಅಂತ ಅನಿಸ್ದಾಗ ಸೊ ಕೆಲಸ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಇನ್ನು ನಿಮಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಬೆಳಿಗ್ಗೆನೇ ಎದ್ದು ಸ್ನಾನ ಆಯಿತು. ಸೊ ಇನ್ನೇನು ರೆಡಿಯಾಗಿಲ್ಲ, ಜಸ್ಟ್ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿದ್ದೀನಿ. ಇವಾಗ ತಿಂಡಿಗೆ ಮತ್ತು ಮಧ್ಯಾಹ್ನ ಲಂಚ್ಗೆ ಎರಡೂ ಮಾಡಬೇಕು. ಮನೆ ಹತ್ರ ಇರೋ ಕಾರಣದಿಂದ ನಿನ್ನೆ ಗೊತ್ತಿಲ್ಲದೆ ಬಾಕ್ಸ್ ತೊಗೊಂಡು ಹೋಗ್ಬಿಟ್ಟಿದೆ. ಸೊ 1 ಅವರ್ ಬ್ರೇಕ್ ಇರುತ್ತೆ. ಸೊ 1 ಅವರ್ ಬ್ರೇಕ್ ಇರಬೇಕಾದ್ರೆ ಬರ್ಲಿಕ್ಕೆ ಹೋಗ್ಲಿಕ್ಕೆ 10 ನಿಮಿಷ, ಇನ್ನೂ 40 ನಿಮಿಷ ಮನೇಲಿ ಆರಾಮಾಗಿ ತಿಂದು ಒಂದು 20 ನಿಮಿಷ ತಿಂದ್ರೆ 20 ನಿಮಿಷ ಹಂಗೆ ಸ್ವಲ್ಪ ನಿದ್ದೆ ಅಂತಲ್ಲ, ಮಲ್ಕೊಂಡಿದ್ದು ಹೋಗ್ಬೋದಲ್ಲ. ಸೊ ಹಂಗಾಗಿ ಮನೆಗೆ ಬಂದು ಹೋಗೋಣ ಅಂತಾನೆ ಇವತ್ತು ಬಾಕ್ಸ್ಗೆ ಏನು ತಗೊಂಡು ಹೋಗ್ತಿಲ್ಲ. ಸೊ ಬೆಳಗ್ಗೆ ತಿಂಡಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತೆ ಮಧ್ಯಾಹ್ನಕ್ಕೆ ಮಾಮೂಗೆ ಅದೇ ತಿಂಡಿನ ತಗೊಂಡೋದ್ರೆ ಪಾಪ ಅವ್ರಿಗೂ ಮಧ್ಯಾಹ್ನ ತಿನ್ಲಿಕ್ಕೆ ಹಿಂಸೆ ಆಗ್ಬೋದೇನೋ. ಸೊ ಹಂಗಾಗಿ ಅವರಿಗೆ ಮಧ್ಯಾಹ್ನ ಊಟ ಮತ್ತೆ ಊಟಕ್ಕೆ ಏನಾದರೂ ಅನ್ನ ಸಾಂಬಾರು ಮಾಡಿ ಸ್ವಲ್ಪ ಮಧ್ಯಾಹ್ನ ತಿಂಡಿ ಮಾಡಿಟ್ರೆ ಮಧ್ಯಾಹ್ನ ನಾನು ಮನೆಗೆ ಬಂದಾಗ ನಾನು ಕೂಡ ಅನ್ನ ಸಾಂಬಾರು ತಿಂದ್ಬಿಟ್ಟು ಹೋಗ್ಬೋದು. ಸೊ ಎರಡೂ ಕೆಲಸ ಆಗಬೇಕು. ಇವಾಗ ಬೆಳಗ್ಗೆನೆ ಸ್ನಾನ ಆಯಿತು, ಪೂಜೆ ಆಯಿತು. ಸೊ ಇವಾಗ ನೆಕ್ಸ್ಟ್ಗೆ ನಮ್ಮ ಕೆಲಸ ಏನಂದರೆ, ಬನ್ನಿ ಹೋಗೋಣ ಕಿಚನ್ಗೆ. ನೋಡಿ, ಪೂಜೆ ಎಲ್ಲ ಮುಗೀತು. ನನ್ನ ಪುಟ್ಟ ದೇವ್ರ ಮನೆಯಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಇವಾಗ ನಾನು ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆ ಮನೆಗೆ ಹೋಗಿ ಇವತ್ತಿನ ತಿಂಡಿ ಮತ್ತು ಊಟ ಎರಡೂ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ, ಸಮಯ ಇಲ್ಲ. ಫ್ರೆಂಡ್ಸ್, ಇವಾಗ ನಾನು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ಅರ್ಧ ಆದಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅದರಲ್ಲೇ ಒಂದು 5 ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಮತ್ತು ಒಂದು 5 ಎಷ್ಟಲಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮತ್ತು ಒಂದು ದೊಡ್ಡ ಇಂಚಷ್ಟು ಚಕ್ಕೆನ ಹಾಕೊಳ್ತಾ ಇದ್ದೀನಿ. ಒಂದು 3 ಲವಂಗ, ಒಂದು ಏಲಕ್ಕಾಯಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಒಂದು 1/4 ಕಪ್ಪು ಪುದೀನ, ಒಂದು 2 ಸ್ಪೂನಷ್ಟು, ನಾನು 1 ಸ್ಪೂನಷ್ಟು ಕಡಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಕಡಲೆ ಖಾಲಿ ಆಗಿತ್ತು, ಅದಕ್ಕೆ ಪುಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಕಡಲೆ ಇದ್ದರೆ ಕಡಲೆ ಹಾಕ್ಕೊಳ್ಳಿ. ಸೊ ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ನನ್ನ ಮಸಾಲೆ ಎಲ್ಲ ರುಬ್ಬಿ ಸೈಡ್ಗೆ ಇಟ್ಕೊಂಡು ಈ ಕಡೆ ಯಾಕಂದರೆ ಟೈಮ್ ಇಲ್ಲ ಫ್ರೆಂಡ್ಸ್, ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅರ್ಜೆಂಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಅದು ಕೂಡ ಅದರಲ್ಲೇ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಫ್ರೆಂಡ್ಸ್, ನಾನು ಇದನ್ನು ಮಾಡಬೇಕು ಅಂತ, ಟೈಮೇ ಸಿಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಎಲ್ಲ ತರಕಾರಿನೂ ಇತ್ತು, ವೆಜಿಟೇಬಲ್ಸ್ ಹಾಗೂ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸಣ್ಣ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೆ, ಅದು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲ ತರಕಾರಿ ಇದ್ದರೆ ಸಾಗು ಮಾಡೋಕ್ಕೆ ಚೆನ್ನಾಗಿರುತ್ತೆ, ಒಂದಿದ್ದರೆ ಚೆನ್ನಾಗಿರಲ್ಲ ಅನಿಸುತ್ತೆ. ಅದಕ್ಕೆ ಬೀನ್ಸು, ಕ್ಯಾರೆಟು, ಬಟಾಣಿ, ಹೂಕೋಸು ಎಲ್ಲ ಸಂತೆಯಿಂದ ತೊಗೊಂಡು ಬಂದಿದ್ದೆ. ಸೊ ಹಂಗಾಗಿ ಅದನ್ನೇ ಇದು ಮಾಡಿಕೊಂಡೆ. ನಾನಿಲ್ಲೊಂದು ಅರ್ಧ ಕ್ಯಾರೆಟು, ನಾನು ಮಾಡ್ತಾ ಇರೋದು ಇಬ್ಬರಿಗೆ, ಅದಕ್ಕೆ ಜಾಸ್ತಿ ಹಾಕೋತಾ ಇಲ್ಲ. ಅರ್ಧ ಕ್ಯಾರೆಟು, ಒಂದು 5ರಿಂದ 6 ಸಣ್ಣದಾಗಿ ಹಚ್ಚಿರುವಂಥ ಬೀನ್ಸು, ಮತ್ತು ಒಂದು ಆಲೂಗೆಡ್ಡೆ, ಎಲ್ಲ ತರಕಾರಿ ಹಾಕ್ತಾಯಿದ್ದೀನಲ್ಲ. ಸೊ ಹಂಗಾಗಿ ಎಲ್ಲ, ಮತ್ತು ಒಂದು ಅರ್ಧದಷ್ಟು ಹೂಕೋಸನ್ನ ಕಟ್ ಮಾಡಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬಿಸಿನೀರಲ್ಲಿ ತೊಳ್ಕೊಂಡಿದ್ದೀನಿ. ಅದನ್ನು
ಆವಾಗ ಯಾವುದೇ ಥರ ಹುಳ ಗಿಳ ಏನೇ ಇದ್ದರೂ ಅದರಲ್ಲಿ ಹೊರಗಡೆ ಬಂದುಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಕ್ಲೀನ್ ಮಾಡಿದ್ದೀನಿ ನೋಡಿ. ಆದರೂ ಒಂದ್ಸಲ ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಒಂದು ಅರ್ಧ ಕಪ್ಪು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸಿ ಬಟಾಣಿ ತೊಗೊಂಡು ಬಂದಿದ್ದೆ, ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ನಿನ್ನೆ ಸಂತೆಗೆ ಹೋಗಿದ್ದೆ, ಸಂತೆಯಲ್ಲಿ ಸಿಕ್ತು ಅಂತೇಳಿ ತಗೊಬಂದಿದ್ದೆ. ಹಾಗಾಗಿ ಎಲ್ಲ ತರಕಾರಿ ಇತ್ತಲ್ವ, ಇವತ್ತು ಸಾಗು ಮಾಡಿಬಿಡೋಣವಾ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಸಾಗು ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಸಾಗು ಮಾಡಿದರೆ ಮಧ್ಯಾಹ್ನ ಅನ್ನಕ್ಕೆ ಕೂಡ ಆಗುತ್ತೆ, ಇವಾಗ ದೋಸೆ ಕೂಡ ಆಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫೈನಲಾಗಿ ಇದೆಲ್ಲ ಹಾಕಿದ ಮೇಲೆ ಇನ್ನೊಂದು ಸಲ ಟೆಸ್ಟ್ ಮಾಡ್ಕೊಂಡು ನಾವು ಹಾಕ್ಕೋಬೋದು. ಇವಾಗ ನಾನು ರುಬ್ಬಿಟ್ಟಿದ್ದಂಥ ಅಷ್ಟು ಮಸಾಲಾನ ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದ್ನಲ್ಲ ಫ್ರೆಂಡ್ಸ್, ಇದನ್ನು ರುಬ್ಕೊಂಡಿದ್ದೆ, ಅದನ್ನು ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಹಿಂಗೆ ಹುರ್ಕೊಳ್ಳೋಣ ಒಂದು ಸಲ. ನೋಡಿ, ಇವಾಗ ಅದೆಲ್ಲ ಒಂದು ಕಡೆ ನೀರು ಬಿಟ್ಕೊಂಡು ಕುದೀತಾ ಇದೆ. ಇವಾಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿಲ್ಲ, ಸ್ವಲ್ಪ ಲೈಟಾಗಿ ತಿಳಾಗಿ ಮಾಡ್ತಿದ್ದೀನಿ. ಯಾಕೆ ಅಂದರೆ ಮಧ್ಯಾಹ್ನ ರೈಸ್ಗೆ ಬೇಕು, ಇವಾಗ ದೋಸೆಗೆ ಬೇಕಲ್ವಾ. ಸೊ ಹಂಗಾಗಿ ಇದನ್ನು ಮಾಡಿದ್ರೇ 2 ಟೈಮ್ಗೆ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಸಾಗುನೇ ಮಾಡೋಣ, ತರಕಾರಿ ಕೂಡ ಇದೆಯಲ್ಲ ಅಂತ ಫಿಕ್ಸ್ ಆದೆ. ಸೊ ಹಂಗಾಗಿ ಒಳ್ಳೆ ವೆಜಿಟೇಬಲ್ ಸಾಗು ದೋಸೆ ನೋಡಬೇಕು ಫ್ರೆಂಡ್ಸ್. ಇವತ್ತು ನಾನು ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ, ಒಳ್ಳೆ ರುಚಿಯಾಗಿ ಮಾಡ್ತಿದ್ದೀನಿ. ಸೊ ಫೈನಲ್ ಇವಾಗ ಕುಕ್ಕರ್ ಮುಚ್ಚಿ ಒಂದು 2 ವಿಸಿಲ್ ಬರ್ಸ್ಕೊಳ್ಳೋಣ ಸಾಕು. ತರಕಾರಿ ಎಲ್ಲ ಬೇಗ ಬೇಯೋದೆ, ಅದಕ್ಕೋಸ್ಕರ. ಇವಾಗ ವಿಸಿಲ್ ಬಂದಿದೆ, ಸೊ ವಿಸಿಲ್ ತೆಗೆದು ನೋಡೋಣ. ನೋಡಿ, ಒಳ್ಳೆ ಜ್ಯೂಸಿಯಾಗಿ ಆಯಿಲಿಯಾಗಿ ಒಳ್ಳೆ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ. ನೋಡಿದ್ರಲ್ಲ, ತುಂಬ ರುಚಿಯಾಗಿ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ. ಒಂದು ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ತೀನಿ. ನೋಡಿ, ಹಾಗೆ ಒಂದು ಕಡೆ ರೈಸ್ ಕೂಡ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ, ರೈಸ್ ಕೂಡ ಆಗಿದೆ. ಇವಾಗ ಇಲ್ಲಿ ಸಾಗು ಕೂಡ ರೆಡಿಯಾಗಿದೆ. ಬನ್ನಿ ಇವಾಗ ದೋಸೆ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಇವಾಗ ಈ ಕಡೆ ದೋಸೆ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ದೋಸೆ ಹಿಟ್ಟು ಕರೆಕ್ಟಾಗಿ ಹುಳಿ ಬಂದಿಲ್ಲ, ಹಂಗಾಗಿ ದೋಸೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾನೇನು ಇದರಲ್ಲಿ ಸೋಡಾ ಗಿಡ ಏನೂ ಹಾಕಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಯಾಕಂದರೆ ಹೊರಗಡೆ ಸೋಡಾ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾವು ಸೋಡಾ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ರುಬ್ಲಿಕ್ಕೆ ನಾನು 2 ಕಪ್ಪಷ್ಟು ಅಕ್ಕಿ ತೊಗೊಂಡ್ರೆ 1 ಕಪ್ಪಷ್ಟು ಉದ್ದಿನಬೇಳೆ ತೊಗೋತೀನಿ. ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಇರೋ ಕಾರಣದಿಂದ ನಾನು ಸೋಡಾ ಹಾಕೋ ಅವಶ್ಯಕತೆ ಏನಿಲ್ಲ, ಒಳ್ಳೆ ರುಚಿಯಾಗಿ ಬರುತ್ತೆ. ಮತ್ತು 1 ಸ್ಪೂನಷ್ಟು ಮೆಂತ್ಯ ಮತ್ತು ಸ್ವಲ್ಪ ರೈಸ್ ರುಬ್ಬಬೇಕಾದ್ರೆ ಅನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ. ಹಂಗಾಗಿ ದೋಸೆಗೆ ನಾನು ಸೋಡಾ ಹಾಕಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಇವತ್ತು ಸ್ವಲ್ಪ ಇನ್ನೂ ಅದು ಬೆಟರ್ ರೆಡಿ ಆಗಿಲ್ಲ ಅನ್ನೋದಕ್ಕೋಸ್ಕರ ಹಾಗಿದೆ. ಸೊ ಅದನ್ನು ನಾನು ಇನ್ನೊಂದು ಸ್ವಲ್ಪ ಹೊತ್ತು ಹೊರಗಡೆನೇ ಇಟ್ಬಿಟ್ಟು ಅದನ್ನು ತೆಗ್ದಿಟ್ರೆ ನೆಕ್ಸ್ಟ್ ದೋಸೆ ಮಾಡುವಾಗ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಲೈಟಾಗಿ ಇದಾಗ್ತಿದೆ, ಪರವಾಗಿಲ್ಲ, ಚೆನ್ನಾಗೇ ಬಂತು. ಸೊ ಇವಾಗ ನಾನು ದೋಸೆ ಎಲ್ಲ ಮಾಡಿ ತಿಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ನಾನು ಹಿಂದೆ ಹೇಳಿದ್ದೀನಿ, ನಂದಿದು 3ನೇ ಚಾನಲ್ ಅಂತ. 2 ಚಾನಲ್ ಪ್ರಾಬ್ಲಮಿಂದ ನನಗೆ ಪಾಸ್ವರ್ಡ್ ಸಿಕ್ತೆ, ಮೊಬೈಲ್ ಕಳೆದೋಯ್ತು. ಸೊ ಹಂಗಾಗಿ ನಾನು ಹೊಸದಾಗಿ ಚಾನಲ್ನ ಓಪನ್ ಮಾಡ್ಕೊಂಡಿರೋದು. ಆ ಚಾನಲ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ರಿ, ಹಂಗೆ ದಯವಿಟ್ಟು ಈ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.